ಹಾಯ್ ಎಲ್ಲರಿಗೂ. ಇವತ್ತಿನ ರೆಸಿಪಿ ಕಡಲೆ ಉಸುಳಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಸಾದವಾಗಿ ಇದನ್ನೇ ಮಾಡ್ಬೋದು. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಕಡಲೆನ ರಾತ್ರಿನೇ ನೆನೆಸ್ಕೊಂಡಿರೋದು, ಚೆನ್ನಾಗಿ ತೊಳೆದು ಬೇಯಿಸ್ಕೊಳ್ಳೋಣ. ಕಡಲೆನ ಕುಕ್ಕರಿಗೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ, ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 3 ವಿಸಲ್ ಬೇಯಿಸ್ಕೊಳ್ಳೋಣ. ಇವಾಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1-2 ಸ್ಪೂನ್ ಎಣ್ಣೆ, ಹಾಗೆಯೇ ಸಾಸಿವೆ ಸಿಡ್ತಾ ಇದ್ದೇನೆ. ಈರುಳ್ಳಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಸಾದಕ್ಕೆ ಮಾಡೋದಾದ್ರೆ ಈರುಳ್ಳಿನ ಸ್ಕಿಪ್ ಮಾಡಬಹುದು. ಹಾಗೆ ತಿನ್ನೋದಾದ್ರೆ ಈರುಳ್ಳಿ ಹಾಕಿದ್ರೆ ತುಂಬಾ ರುಚಿಯಾಗುತ್ತೆ. ಇವಾಗ ಕರಿಬೇವನ್ನು ಹಾಕೊಳ್ಳೋಣ. ಖಾರಕ್ಕೆ ಒಣಮೆಣಸು, ಇವಾಗ ಬೇಯಿಸ್ಕೊಂಡಿರೋ ಕಡಲೆನ ಹಾಕೋಣ. ಅದಕ್ಕೆ 1 ಸ್ಪೂನ್ ಖಾರದ ಪುಡಿ, ಹಾಗೆಯೇ 1/4 ಸ್ಪೂನು ಅರಿಶಿಣ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೇಲ್ಗಡೆಯಿಂದ ತೆಂಗಿನ ತುರಿನ ಹಾಕೊಳ್ಳೋದು. ಇಷ್ಟನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ 3-4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾಗಿರೋ ಕಡಲೆ ಉಸುಳಿ ರೆಡಿ. ಪೂಜೆಗೆ ಅಂತ ಮಾಡೋರು ಈರುಳ್ಳಿನ ಹಾಕೋಬೇಡಿ. ತುಂಬಾ ರುಚಿಯಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.